ಸಮರ್ಪಿಸುತ್ತಾ ಎನ್ನ ಆತ್ಮೀಯ ಬಂಧುಗಳೇ, ಹೌದು, ಇವತ್ತಿನ ದಿವಸ ವಾಸ್ತು ಶಾಂತಿ ನಿಮಿತ್ತವಾಗಿ ಏನು ಮಾಡ್ಯಾರ ಇಲ್ಲಿ? ಒಳ್ಳೆಯ 4 ಪಲ್ಲಕ್ಕಿಗಳನ್ನು ಬರಮಾಡಿಕೊಂಡು ಹೌದಾ, ಸತ್ಯ ಸಿದ್ಧರ ಪವಾಡಗಳನ್ನು ನಡಿಬೇಕಂತ ತಿಳ್ಕೊಂಡ ಏನು ಮಾಡ್ಯಾರ? ಬೆಳಗಾವಿ ಜಿಲ್ಲೆಯ ನೂತನ ಯರಗಟ್ಟಿ ತಾಲೂಕಿನ ಹಾ ಸುಕ್ಷೇತ್ರ, ಪಾವನ ಕ್ಷೇತ್ರ, ಪುಣ್ಯಕ್ಷೇತ್ರ ಅನಿಸಿಕೊಂಡಿರ್ಕಂತ ಯಾವಾದ್ರಿಪ್ಪ? ಮುಗುಳಾಳ ಗ್ರಾಮದ ಶ್ರೀ ಹುಲಿಜಂತಿ ಗ್ರಾಮದ ಶಾಖಾ ಮಠ ಅನಿಸಿಕೊಂಡಿರಕಂತ ಹಾ ಹಾ ಮಹಾಲಿಂಗೇಶ್ವರ ಗಾಯನ ಸಂಘ ಹೌದಾ, ಅವ್ರ ಜೊತೆಗೂಡಿ ನಮಗೆ ಇವತ್ತಿನ ದಿವಸ ಇಲ್ಲಿ ಕೂಡಿಸಿದಾಗ್ಯದ. ಹೌದಾ, ನನ್ನ ಆತ್ಮೀಯ ಬಂಧುಗಳೇ, ಏನಾಗ್ಯದ್ರಿಪ್ಪ? ಜ್ಞಾನಿಗಳ ಒಂದು ಮಾತನ್ನೇ ಹಿಂಗೆ ಹೇಳ್ತಾರೋ. ಮತ್ತೊಂದು ಮೈಕ್ ಕೊಡೋನಿಗೆ. ಹೌದು, कर्म तेरा अच्छा है तो किस्मत तेरा दासी है, नेत अगर साप है तो घर में मथुरा काशी ಅಂತ ಹೇಳಿದ್ರು ಅವರು. ಹೌದ್ರಿಪ್ಪ. ಯಾವನ ನಡಿ ನುಡಿ ತೊಡಿ ಸುದ್ದಿಟ್ಟು ನಡೀತಾ ಇದ್ದಾನೋ, ಹೌದಾ, ಯಾವ ಭಾವ ಭಕ್ತಿ ಇಟ್ಟು ಭಗವಂತನಲ್ಲಿ ದುಡಿತಾ ಇದ್ದಾನೋ ಹಾ ಅವ ಎಲ್ಲೆಲ್ಲಿ ಹೋಗುದು ಬೇಡ ಅಂತ ಹೇಳ್ತಾನವ. ಹೌದು, ಎಲ್ಲಿ ಹುಲಿಜಂತಿ ಬೇಡ, ಹೊನ್ನೂರು ಬೇಡ, ಅರಿಕೇರಿ ಬೇಡ, ಗುಡ್ಡಾಪುರ ಬೇಡ, ಗತ್ತರಿಗೆ ಬೇಡ, ಚಿಂಚಲಿ ಬೇಡ, ಹಾ ಹಾ ಎಲ್ಲೆಲ್ಲಿ ಹೋಗುದು ಬೇಡ. ಮತ್ತೆ ಹೋಗುದಿಪ್ಪ? ನಮ್ಮ ಭಾವ ಸುದ್ದಿತ್ತಪ್ಪ ಅಂದ್ರೆ ನಮ್ಮ ಭಾಗ್ಯಕ್ಕೆ ಕಡಿಮೆ ಬೀಳಂಗಿಲ್ಲ. ಭಗವಂತ ನಮಗೆ ಬಂದಿರಕಂತ ಭಾವಬಂಧನಗಳನ್ನ ಹೌದು, ಭಗವಂತ ತಾನಾಗಿನೇ ಬಂದು ದೂರ ಮಾಡ್ತಾನಂತಕ್ಕಂಥ ಮಾತನ್ನ ಜ್ಞಾನಿಗಳು ಹೇಳ್ತಾರ. ಹೌದು ಹೌದು. ಇವತ್ತಿನ ದಿವಸ ಹೇಗಪ್ಪ ಅಂತ ಕೇಳಿದ್ರ, ಹೆಂಗ್ರಿಪ್ಪ? ಏನೋ ಇಲ್ಲಿ ಕಮಿಟಿ ಅವರು ಬಂದು ಒಂದು ವಿಷಯ ಇಟ್ಟು ಹೋಗ್ಯಾರ. ಹಾ, ಇಟ್ಟು ಹೋಗ್ಯಾರ. ಅವ್ರ ಮನೆ ಹೋಗಿ ಮನ್ಕೊಂಡಾರ. ಏನೇ ನಡೆದಿದ್ರು ಕೂಡ ಹಾಲು ಮತದೊಳಗ ವಿಷಯ ನಡಿಬೇಕು ಅಂತಕ್ಕಂಥ ಮಾತನ್ನ ಹೇಳಿ, ಹೌದಾ, ಹಾಲು ಮತದೊಳಗೆ ಒಂದು ಪ್ರಶ್ನೆ ಮಾಡಬೇಕು ಅಂತಕ್ಕಂಥ ಮಾತನ್ನ ಹೇಳಿದಾಗ ನಮ್ಮ ತಂಗಿ ಸುಮಿತ್ರಾಬಾಯಿ ಒಂದು ಪ್ರಶ್ನೆ ಮಾಡಿದ್ರು ಹಾಲು ಮತದೊಳಗ. ಏನ್ ಮಾಡ್ಯಾರಿಪ್ಪ? ಕಮಿಟಿಯವರು ಅಪ್ಪಣೆಯನ್ನು ಪಡೆದುಕೊಂಡ ಹಾಲು ಮತದೊಳಗೆ ಪ್ರಶ್ನೆ ಮಾಡ್ಯಾರ. ಅವರು ಏನ್ ಮಾಡ್ಯಾರ? ಪ್ರಶ್ನೆ ಏನು ಮಾಡ್ಯಾರಪ್ಪ ಅಂತ ಕೇಳಿದ್ರು, ನನ್ನ ಅಪ್ಪ ಮಾಯಿಕೋರ ಹಾಳಿಂಗರಾಗ ಡಂಕನಾಡದ ಐಗೊಂಡ ಕಂಟಿಕಾರ ಕ್ಯಾಮಣನ ಕೈಯಾಗ ಭಂಡಾರ ಕೊಟ್ಟು ಕಳಿಬಿದ್ದ. ಹೌದಾ, ಮಾಳಿಂಗರಾಯ ಭಂಡಾರ ಹಿಡಿದು ಕ್ವಾಣೂರು ಮಠಕ್ಕೆ ಹೋದ. ಹೌದಾ, ದಮ್ ದಮ್ ಬೀಸ್ದೇವ್ ಅಂದ್ರೆ ಮಂದಿಗೆ ಬೇಸರ ಆಗಂಗಿಲ್ಲ ಅಷ್ಟೇ. ಹೌದಾ, ಇಲ್ಲಿ ಏನಾಗ್ಯದಪ್ಪ ಅಂತ ಕೇಳಿದ್ರ, ಏನಾಗಿದ್ರಿಪ್ಪ? ಡಂಕನಾಡದ ಐಗೊಂಡ ಗೌಡ ಚೇಡಿಕೊರು ಬಂಗಾಲಿ ಮಂದಿನ ತಂದಿದ್ದ. ಹೌದಾ, ಮಾಯಿಕೋರ ಮಹಳಿಂಗರಾಯ 7 ಬಂಡಿ ಅಲಗ ತುಂಡು ಮಾಡಿ ಒಗದ. ಹೌದಾ, ಇಸದ ಭಾವ್ಯಾಗ ಜಿಗದ. ಹೌದು, 7 ಜಲ್ಲದ ಹೂವುಗಳನ್ನ ಹಾ ಹಾ ಎಲ್ಲ ನಾನಾ ಪರಿದಿಂದ ತಂದು ಶಿವಸಿದ್ಧ ಬೀರದೇವರ ಕ್ವಾಣಗನವರ ಕರೇಶಿದ್ದನ ಸೇವಾ ಮುಗಿಸಿದ. ಹೌದಾ, ಅವಾಗ ಅಲ್ಲಿ ಏನಪ್ಪ ಅಂತ ಕೇಳಿದ್ರ, ಏನಾಯ್ತು? ಆ ಅಗ್ನಿ ಕುಂಡದೊಳಗ ಮಾಯಿಕೋರ ಮಹಳಿಂಗರಾಯ ಜಿಗದ. ಹಾ, ಮುಂದೆ ಮುಂಡುಗುನೂರ ನರಗಲ ಪಡಿಯ ಮೇಲೆ ಉದಿ ಹೈದ. ಹೌದು ಹೌದು. ನಮ್ಮ ತಂಗಿದು ಪ್ರಶ್ನೆ ಇಲ್ಲಿ ಏನದಪ್ಪ ಅಂತ ಕೇಳಿದ್ರ, ಏನದ್ರಿಪ್ಪ? ಮಾಯಿಕೋರ ಮಹಳಿಂಗರಾಯ ಕ್ವಾಣೂರು ಮಟ್ಟದಾಗ ಅಗ್ನಿ ಕುಂಡದಾಗ ಜಿಗದಾನ. ಮುಂದೆ ಮುಂಡುಗುನೂರು ನರಗಲ ಪಡಿ ಮೇಲೆ ಯಾಕ ಅಲ್ಲಿ ಉದಿ ಹೈಬೇಕಾಯ್ತು, ಯಾಕೆ ಹೋದ ಅಂತಕ್ಕಂಥದ್ದು ಪ್ರಶ್ನೆ ಕೇಳ್ಯಾರ. ಹೌದು, ಏನು ಆತ್ಮೀಯ ಬಂಧುಗಳೇ, ಹಾ ನಮ್ಮ ತಂಗಿ ಪ್ರಶ್ನೆಗೆ ಉತ್ತರ ಹೇಗಪ್ಪ ಅಂತ ಕೇಳಿದ್ರ, ಹೆಂಗ್ರಿಪ್ಪ? ಯಾವನ ಅಪ್ಪ ಮಾಯಿಕೋರ ಮಹಳಿಂಗನ ಗ್ರಾಮನೇಳ ಹುಲಿಜಂತ ಗ್ರಾಮವನ್ನು ಬಿಟ್ಟು ಬಿಟ್ಟು ಕ್ವಾಣೂರು ಮಠಕ್ಕೆ ಇನ್ನೂ ಮುಂದಿತ್ತು ಕ್ವಾಣೂರು ಮಠ. ಹೌದು, ಕ್ವಾಣೂರು ಸೀಮೆಯಾಗ ಹೋಗಿ ಆಲದ ಮರತೆಳ ಕೂತ್ಕೊಂಡ ಏನ್ ಮಾಡ್ತಾರ? ಗೆಳೆಯರಿಗೆ ಹೇಳ್ತಾನ, ಮಕ್ಕಳಿಗೆ ಹೇಳ್ದ.
ಏನತ್ತ ಕ್ವಾಣೂರು ಮಠದಾಗ ಡಂಕನಾಡದ ಐಗೊಂಡಗವನ ಆಟ ಹುಡ್ಯಾನ. ಹೌದಾ ನಾ ಕ್ವಾಣೂರು ಮಠದಾಗ ಹೋದಪ್ಪ ಅಂದ್ರೆ ನನ್ನ ಗುರು ಸೇವೆ ಯಾವ ತರನಾಗಿ ಮಾಡ್ತೇನೋ ನನಗೆ ಬಿಟ್ಟು ಕೊಟ್ಟ ವಿಷಯ ಅದ. ಹೌದಾ ಇಲ್ಲಿ ಏನಪ್ಪಾ ಅಂತ ಕೇಳಿದ್ರ ಹಾ ನನ್ನ ತಂದೆ ಕಾಣಿಲ್ಲ ಅಂತೇಳಿ ನೀವು ಡೊಳ್ಳ ಕೈಗೂಡಿಸ್ಬೇಡ್ರಿ ಅಂತ ಹೇಳ್ದವ. ಹೌದಾ ಏನು ಹೇಳ್ದ? ಏನ್ ಹೇಳ್ದ? ವಾಲಗ ಕೈಗೂಡಿಸ್ಬೇಡ್ರಿ ಅಂದ್ರ ವಾಲಗ ಗಪ್ಪ ಮಾಡಬೇಡ್ರಿ ಅಂತ ಹೇಳ್ದ. ಹೌದಾ ತಂದಿ ಕಾಣಿಲ್ಲ ಅಂತ ಹೇಳಿ ನೀವು ಗಾಬರಿ ಬೀಳಕ್ ಹೋಗ್ಬೇಡ್ರಿ, ಹೌದಾ ನೀವು ವಾಲಗ ಗಪ್ ಮಾಡ್ಲಕ್ ಹೋಗ್ಬೇಡ್ರಿ ಅಂತ ಹೇಳಿದ್ದ. ಹೌದಾ ಆಗೇನಪ್ಪ ಅಂತ ಕೇಳಿದ್ರ ತಂದಿ ಮಾತ ಕೇಳಿ ಹೌದಾ ವಾಲಗ ಗರ್ಜನ ನಡೆಯಿತು. ಹೌದಾ ಅಗ್ನಿ ಕುಂಡದಾಗ ಮಾಯ್ಕೋರ ಮಾಳಿಂಗರಾಯ ಜಿಗದ ಮುಂಡಗನೂರು ನರಗಲ ಪಡಿಯ ಮ್ಯಾಲ ಉದಿ ಹೈದ. ಹೌದಾ ಆ ಸಮಯದೊಳಗ ತಂದಿ ಕಾಣಲಿಲ್ಲ. ಹಾ ಹಾ ಎಷ್ಟೋ ಮಂದಿ ಮಕ್ಕಳಿಗೆ ಹೇಳಿದ್ರೆ ನಿಮ್ಮ ಅಪ್ಪ ಅಗ್ನಿ ಕುಂಡದಾಗ ಹಾರ್ಯಾನ ಸತ್ತು ಹೋಗ್ಯಾನ, ಹೌದಾ ಸುಟ್ಟುಕೊಂಡನವ, ಹೌದಾ ನಿಮ್ ತಂದಿ ಇಲ್ಲ ಗಪ್ ಮಾಡ್ರಿ ಡೋಳ ಅಂದ್ರ ಅವ್ರು. ಹೌದ್ ಆದ್ರೂ ಕೂಡ ತಂದಿ ಹೇಳಿದ ಮಾತ ಮನ್ನಿಸಿ ಅವರು ವಾಲಗ ಕೈಗೂಡಿಸಲಿಲ್ಲ. ಹಾ ಇಲ್ಲಿ ಏನಾಗಿತ್ತಪ್ಪ ಅಂತ ಕೇಳಿದ್ರ ಏನಾಗಿತ್ತು? ನರಗಲ ಪಡಿ ಮ್ಯಾಲ ಹಾ ಮುತ್ಯ ಮಹಾಳಿಂಗರಾಯ ಉದಿ ಹೈದಿದ್ದ. ಹೌದಾ ಅಲ್ಲೇ ಯಾಕಪ್ಪ ಅಂತ ಕೇಳಿದ್ರ ಯಾಕ್ರಿಪ್ಪ? ಪ್ರತಿನಿತ್ಯ ಕ್ವಾಣಗನೂರು ಕರೆ ಸಿದ್ಧನಿಗೆ ನ್ಯಾರಿ ಬಾನ ಬರ್ತಿತ್ತು. ಎಲ್ಲಿ? ಎಲ್ಲಿ? ಮುಂಡುಗನೂರದಿಂದ. ಹೌದಾ ಮುಂಡುಗನೂರಿನಿಂದ ಕ್ವಾಣಗನೂರು ಕರೆ ಸಿದ್ಧಗ ನ್ಯಾರಿ ಬಾನ ಬರ್ತಿತ್ತು. ಚಿನಗೊಂಡಿ ಹಿರೇಕುರ್ಬ ಹೌದಾ ನ್ಯಾರಿ ಬಾನ ತರ್ತಿದ್ದ. ಈ ಮಾಯ್ಕೋರ ಮಹಾಳಿಂಗರಾಯ ಅಲ್ಲಿ ಮುಂಡುಗನೂರು ನರಗಲ ಪಡಿ ಮೇಲೆ ಏನು ಉದಿಯ ಹೈದಿದಲ್ಲ, ಹಾ ಅದೇ ಸಮಯದೊಳಗ ಏನಾಗಿತ್ತು? ಒಪ್ಪನ ಮುದುಕನ ಅವತಾರ ಧಾರಣ ಮಾಡಿ ನನ್ನ ಅಪ್ಪ ಮಾಯ್ಕೋರ ಮಾಳಿಗರ ಕುತ್ಕೊಂಡಿದ್ದ. ನ್ಯಾರಿಬಾನ ತಗೊಂಡು ಹೊಂಟಿದ್ರು ಕ್ವಾಣೂರ್ಕ. ಹೌದಾ ಆಗ ಮಾಯ್ಕೋರ ಮಾಳಿಂಗರಾಯ ಕೇಳ್ತಾನ, ಏನತ್ತ? ಯಪ್ಪ ಹೊಟ್ಟೆ ಹಸದೈತೋ ನನಗೆ ಊಟಕ್ಕೆ ಕೊಡ್ರಿ ತಂದವ. ಹೌದು. ಆಗ ಚಿನಗೊಂಡಿ ಹಿರಿಕುರುಬ್ರು ಹೇಳಿದ್ರು ಅವರು, ಏನತ್ತ? ಯಪ್ಪ ನಾವು ಪ್ರತಿನಿತ್ಯ ಕ್ವಾಣಗನೂರು ಕರೆ ಸಿದ್ಧಗ ಮೀಸಲು ಬಾನ ಒಯ್ತೀವಿ ನಾವು, ಹಾ ಅವನಿಗೆ ಕುಳ್ಳಾರ್ದೆ ನಾವು ಯಾರಿಗೆ ಕೊಡೋದಿಲ್ಲ ಅಂತ ಹೇಳಿದ್ರು ಅವರು. ಹೌದಾ ಆಗೇನಪ್ಪ ಅಂತ ಕೇಳಿದ್ರ ಅಲ್ಲಿಂದ ಬಾನ ತಗೊಂಡು ಕ್ವಾಣೂರು ಮಠಕ್ಕೆ ಬಂದ್ರು. ಕ್ವಾಣೂರು ಮಠದಾಗ ಶಿವಶುದ್ಧ ಬೀರದೇವ್ರ ಮುಂದೆ ಬತ್ತಂದು ಬುತ್ತಿಯನ್ನು ಬಿಚ್ಚಿದ್ರ ಹೌದ್ ಬಿಚ್ಚಿ ನೋಡ್ರದೊಳಗೆ ಎಲ್ಲ ಬಾಲುಗಳಾಗಿತ್ತು. ಬುತ್ತಿ ಒಳಗ ಹಾ ಬಾಲುಗಳಾಗಿತ್ತು. ಆಯಾಗಿ ಏನಾಗಿತ್ತಪ್ಪ ಅಂತ ಕೇಳಿದ್ರೆ ಶಿವಶುದ್ಧ ಬೀರದೇವ್ರಿಗೆ ಕೇಳ್ತಾನ, ಏನತ್ತ? ದಾರಿ ಒಳಗೆ ಯಾರು ಗಂಟು ಬಿದ್ದಿರಿ ಅಂತ ಕೇಳ್ದ. ಹಾ ಆಗ ಹೇಳ್ತಾ ಇದ್ದಾರ, ಒಬ್ಬ ಮುಪ್ಪನ ಮುದುಕನ ಅವತಾರ ತೊಟ್ಟು ಒಬ್ಬ ಗೊತ್ತಿದ್ದ, ಊಟ ಬೇಡಿದ ನಾವು ಕೊಟ್ಟಿಲ್ಲ ಅಂತ ಹೇಳಿದ್ರ ಅವರು. ಹೌದ್ ನೀವು ತಪ್ಪು ಮಾಡ್ರಿ ಅಂತ ಹೇಳ್ದವ. ಹಾ ಆಗ ಶಿವಶುದ್ಧ ಬೀರದೇವರು ತಿಳ್ಕೊಂಡ ಮಾಳಿಂಗರಾಯ ಮುಂಡುಗನೂರದೊಳಗದಾನ. ಹೌದಾ ಎಲ್ಲ ಮಕ್ಕಳಿಗೆ ದಂಡ ದರ್ಬಾರಿಗೆ ಎಲ್ಲರಿಗೂ ಕೂಗಿ ಹೇಳ್ದ, ಹೌದ್ ಮಾಯ್ಕೋರ ಮಾಳಿಂಗರಾಯ ಮುಂಡುಗನೂರದಾಗ ಅದಾನ, ನಡ್ರಿ ಅಲ್ಲಿಗೆ ಹೋಗುನು ಅಂತೇಳಿ ಎಲ್ಲರೂ ಅಲ್ಲಿಗೆ ಬಂದಾರ. ಇಲ್ಲಿ ವಿಶೇಷವಾಗಿ ಹೇಳುದು ಬಹಳ ಕತಿ ಹೇಳ್ಬೇಕಾಗಿದ್ರೆ ಬಹಳ ದೂರ ಹೋಗ್ತದ. ಇಲ್ಲಿ ವಿಶೇಷವಾಗಿ ತಂಗಿ ಪ್ರಶ್ನೆಗೆ ಉತ್ತರ ಏನಪ್ಪಾ ಅಂತ ಕೇಳಿದ್ರ, ಮಾಯ್ಕೋರ ಮಾಳಿಂಗರಾಯ ಮುಂಡುಗನೂರದೊಳಗೆ ಎದರ ಸಲುವಾಗಿ ಉದಿ ಹೈದಿದಪ್ಪ ಅಂತ ಕೇಳಿದ್ರ, ಹೌದಾ ಅಪ್ಪ ಸದ್ಗುರು ಬೀರದೇವರ ಸದ್ಭಕ್ತರು ಆಗಿರಕಂತವ್ರು ಆ ಜಾಗಿನೊಳಗ ಇದ್ರು, ಅದೇ ಜಾಗಿನೊಳಗ ಮಾಳಿಂಗರಾಯ ಉದಿ ಹೈದಾನು ಅಂತಕ್ಕಂಥದ್ದು ಹಿಂಗ ಪ್ರಶ್ನೆಗೆ ಉತ್ತರ ಬರ್ತಾ ಇದೆ. ಹೌದಾ ನಮಗೆ ತಿಳಿದ ಮಟ್ಟಿಗೆ. ಹೌದಾ ಇಲ್ಲಿ ಈಗ ನಮಗೊಂದು ಪ್ರಶ್ನೆ ಮಾಡ್ಯಾರಪ್ಪ ಅಂದ್ರೆ ಅವ್ರಿಗೊಂದು ಪ್ರಶ್ನೆ ಮಾಡ್ರಿ ಅಂದ್ರೆ ಮಾಡುದು ಇಲ್ರಿ. ತಂಗಿಗೂ ಕೂಡ ಒಂದು ಪ್ರಶ್ನೆ ಮಾಡುವುದು ಅದು ಮಾಡ್ರಲ್ಲ. ಅವ್ರು ಹೇಳಿದ್ರು, ಏನತ್ತ? ಅಕ್ಕವ್ವ ಮಾಯವ್ವ ಬನ್ನಿಗೆ ಸಾವಿರಾರು ಭಾಗ್ಯಗಳ ಕಾಯ್ತಿದ್ರು, ಮುಂದೆ ಕಿಲಾಸುರದೈತನ ಮರ್ದನ ಮಾಡಿದ್ರು ಅಂತಕ್ಕಂಥ ಮಾತನ್ನ ಹೇಳಿದ್ರು ಅವರು. ಹೌದಾ ಅಕ್ಕವ್ವ ಮಾಯವ್ವ ಭಾಗ್ಯ ಕಾಯ್ಬೇಕಾದ್ರೆ ದಿಬ್ಬಿ ಪಟ್ಟಣದೊಳಗೆ ದಿಬ್ರಾಯ ಮತ್ತು ಶಾಂಭವಿ ಮನಿ ಒಳಗೆ ಬೆಳೆದ್ರು ಅವರು. ಹೌದು. ದಿಬ್ರಾಯ ಮತ್ತು ಶಾಂಭವಿ ಮನಿಗೆ ಬರಬೇಕಾಗಿದ್ರು. ಹಾ ಅಕ್ಕವ್ವ ಮಾಯವನ ಅಲ್ಲಿಗೆ ಅವ್ರ ಮನೆಗೆ ಬರಬೇಕಾಗಿದ್ರೆ ಹಿನ್ನೆಲೆ ಇದಕ್ಕೊಂದು ಕಾರಣ ಅದ. ಹಾ ಹಾ ಏನು ಕಾರಣದ? ಏನು ಕಾರಣದಿಂದ ಅಕ್ಕವ್ವ ಮಾಯವ್ಗ ಅವರು ಮನೆಗೆ ತಗೊಂಡು ಬಂದ್ರು. ಆ ಅಕ್ಕವ್ವ ಮಾಯವ್ವ ದಿಬ್ರಾಯ ದಿಬ್ಬಿ ಪಟ್ಟಣ ಅರಸನ ಮನೆ ಒಳಗೆ ಬಂದ ಬಳಕ ಅವ್ರ ಬಂಧನಗಳನ್ನು ದೂರ ಆಗ್ಯಾವು. ಹೌದಾ
ಯಾಕಪ್ಪ ಅಂತ ಕೇಳಿದ್ರ ನೀನು ಒಲಿದ ಪಾದವನ್ನಿಟ್ಟು ನೆಲವೇ ಸುಕ್ಷೇತ್ರವಾಯ್ತು, ಜಲವೇ ಪಾವನ ತೀರ್ಥವಾಯ್ತು, ಸುಲಭ ಶ್ರೀ ಗುರುವೇ ಕೃಪೆಯಾಗು ಅಂತ ಹೇಳ್ತಾರಲ್ಲ. ಹೌದಾ? ಹಂಗ ಅಕ್ಕನೇಳ ಮಾಯವನ ಪಾದ ದಿಬ್ಬಿ ಪಟ್ಟಾಣದೊಳಗ ಪಾದ ಬಿದ್ದಾಗ ಹೌದಾ? ಆ ದಿಬ್ಬಿ ಪಟ್ಟಾಣದೊಳಗ ಒಬ್ಬರು ಭವಬಂಧನಗಳನ್ನು ದೂರ ಆಗ್ಯಾವ. ಏನು ಬಂಧನಗಳನ್ನು ದೂರ ಆಗ್ಯಾವ? ಹೌದ್. ಎದರ ಸಲುವಾಗಿ ಇವರಿಗೆ ಅಕ್ಕವ ಮಾಯವ ಇಂಥ ಪೆಟ್ಗಿ ಒಳಗ ಈ ಹೊಳಿ ಒಳಗ ಅದಾರು ಅವರಿಗೆ ತಗೊಂಡು ಬಾ ಅಂತ ಹೇಳಿ ಯಾರು ಹೇಳಿದ್ರು? ಹೌದಾ? ಅಂತಕ್ಕಂಥದ್ದು ಇದು ಒಂದು ಪ್ರಶ್ನೆ ಅದ. ಹೌದ್. ನಮ್ಮ ತಂಗಿ ಹೇಳ್ತಾಳಂತಕ್ಕಂಥದ್ದು ವಿಶ್ವಾಸನ ಇಟ್ಟುಕೊಂಡ ಹಾ ವಿಶೇಷವಾಗಿ ಹೌದ್. ಈ ಢಗ್ಗ ಭಾರ್ಸವ ಹಾ ಏನ್ ಮಾಡ್ಯಾನ್ರಿಪ್ಪ? ಅವನು ಒಂದು ಮಾತು ಮಾತಾಡ್ದ. ಏನತ್ತ? ಏನು ಮಾತಾಡಿದ್ರಪ್ಪ ಅಂತ ಕೇಳಿದ್ರ, ಹಾ ಎಲ್ಲರಿಗೆ ನಮಸ್ಕಾರ ಮಾಡ್ರಿ, ಖರೆ ಹಾ ಹಾ ನಿಮ್ಮ ಅಣ್ಣಗಳಿಗೆ ನಮಸ್ಕಾರ ಮಾಡಬೇಡ್ರಿ ಅಂತ ಹೇಳಿದ್ರು ಅವರು. ಹೇಳಿದ್ರು. ಹೌದು. ಅವ್ರ ಮಾತು ಕೇಳಿ ತಂಗಿ ಏನು ಮಾತಾಡಿದಳಪ್ಪ ಅಂತ ಕೇಳಿದ್ರ, ಏನು ಮಾತಾಡಿದ್ರು? ನಿಂದು ಮಾತು ಖರೇನೆ ಅದ ತಮ್ಮ. ಹಾ ಯಾಕಂದ್ರೆ ಹಿಂದಕ ಯಾವ ಉಮದಿ ವೀರ ಮಲಕಾರಿಸಿದ್ದ ತಂಗಿ ಗೊಬ್ಬೆವನ ಗಂಡ ಸುರಪುರ ಮೊದಗೊಂಡನ ಹೌದ್. ಪ್ರಾಣ ತೆಗೆದಾನ. ಹಾ ಅಣ್ಣದ್ಯಾರು ಹಿಂಗಾರ ಅಂತೇಳಿ ಹಿಂಗೊಂದು ಮಾತು ಹೇಳಿದ್ರ ಅವರು. ಹೌದು. ಇನ್ನೊಂದು ಮಾತು ಹೇಳಿದ್ರು, ಕಳಿವೆ ನಾರಾಯಣ ಗೌಡ ತಂಗಿ ಸೂರಾಮ ದೇವಿಗೆ ನಾನಾ ಪರಿದಿಂದ ಕಾಡದ. ಹೌದ್. ವಿಸದ ಬುತ್ತಿ ತಂದು ತಂಗಿಗೆ ಕೊಟ್ಟಾನ, ಮೋಸ ಮಾಡ್ಯಾನು ಹಾ ಅಂತಕ್ಕಂಥ ಒಂದು ಮಾತನ್ನೇ ಕೇಳ್ಯಾರ. ಹೌದು. ಹೌದಲ್ಲ? ಹೌದು. ಇಲ್ಲೇನಪ್ಪ ಅಂತ ಕೇಳಿದ್ರ, ಏನು ಕೇಳ್ತದ? ತಂಗಿಗೆ ಏನು ಹೇಳುದಪ್ಪ ಅಂತ ಕೇಳಿದ್ರ, ಹಾ ನೋಡ ತಂಗಿ, ಹೌದು. ಮನೆ ಒಳಗೆ ತಂದಿ ಇದ್ದವ, ಹಾ ತಂದಿ ಹೌದ್. ದಿಬ್ರಾಯ ಮತ್ತು ಶಾಂಭವಿ ಕರೆದು ಕೇಳಿದ್ರು. ಹೌದು. ಯಾರಿಗೆ? ಯಾರಿಗೆ? ಅಕ್ಕನೇಳ ಮಾಯವ ಕೇಳಿದಳು. ಏನತ್ತ? ಏ ತಂಗಿ, ಹಾ ಮನಿ ಮಾರ ಬಿಟ್ಟು ನೀವು ಹೊಂಟಿ, ಹೌದ್. ಬೆಳೆದು ದೊಡ್ಡವರಾಗಿರಿ, ಪ್ರಾಯಕ್ಕೆ ಬಂದಿರಿ, ನಿಮ್ಮ ಲಗ್ನ ಸಲುವ ಲಗ್ನ ಬಗ್ಗೆ ನಾ ವಿಚಾರ ಮಾಡ್ಲಿಕತ್ತೀನಿ, ನೀವು ನನ್ನನ್ನು ಬಿಟ್ಟು ಹೊಂಟ್ರಿ ಎಲ್ಲ ತಿಳ್ದ. ಹೌದ್. ಆಗ ಅಕ್ಕನೇಳ ಮಾಯವ ಹೇಳ್ತಾ ಇದ್ದಾಳೆ ತಂದಿಗೆ, ಏನತ್ತ? ತಂದಿ, ಹಾ ನಾವು ಲಗ್ನ ಮಾಡ್ಕೋ ಸಲುವಾಗಿ ಭೂಮಿ ಮೇಲೆ ಬಂದಿಲ್ಲ. ಹೌದು. ಏನು ಮದುವೆ ಮಾಡ್ಕೊಂಡು ಪ್ರಪಂಚ ಮಾಡುವ ಸಲುವಾಗಿ ಭೂಮಿ ಮೇಲೆ ಬಂದಿಲ್ಲ. ಹೌದು. ದುಷ್ಟರನ್ನ ಸಂಹಾರ ಹಾಗೂ ಶ್ರೇಷ್ಠರನ್ನ ಪರಿಪಾಲನೆ ಮಾಡುವ ಸಲುವಾಗಿ ಭೂಮಿ ಮೇಲೆ ಬಂದೀವಿ ನಾವು. ಹೌದು. ಹೌದು. ಎದ್ರ ಸಲುವಾಗಿ? ಎದ್ರ ಸಲುವಾಗಿರಿಪ್ಪ? ದುಷ್ಟರನ್ನ ಸಂಹಾರ ಹಾಗೂ ಶ್ರೇಷ್ಠರನ್ನ ಪರಿಪಾಲನೆ ಮಾಡುವ ಸಲುವಾಗಿ ಭೂಮಿ ಮೇಲೆ ಬಂದೀವಿ. ಹಾ ಹಾ ನನ್ನ ತಮ್ಮನ ಕೆಲಸಗಳು ಬಹಳ, ಇನ್ನೂ ಕಾರ್ಯಗಳು ಬಹಳ ಅದಾವು. ಹೌದು. ದುಷ್ಟರನ್ನ ಸಂಹಾರ ಮಾಡೋದು ಕೆಲಸ ಅದಾವ. ಹೌದ್. ನಾವು ಮದುವೆ ಮಾಡ್ಕೋ ಸಲುವಾಗಿ ಬಂದಿಲ್ಲ ಅಂತಕ್ಕಂಥ ಮಾತನ್ನ ತಂದಿ ಮುಂದೆ ಹೇಳಿದಿ ತಂಗಿ. ಹಾ ಮತ್ತ ನೀ ತಂದಿ ಮುಂದೆ ಹೇಳಿದೆ ಅಂದ್ರೆ ನಿನ್ನ ಮದುವೆ ಹೆಂಗ್ ಮಾಡೋದು? ಹೌದು. ನಿನ್ನ ಮದುವೆನೇ ಇಲ್ಲ ಈಗ. ಹೌದು. ಹಿಂಗೆ ಯಾಕಪ್ಪ ಅಂತ ಕೇಳಿದ್ರ, ಹೌದು. ಈ ಸತ್ಯ ಸಂಘದೊಳಗ ಹಾ ಅಪ್ಪ ಶಿವಸಿದ್ಧ ಮಹಾಲಿಂಗರಾಯರ ಸೇವೆ ಮಾಡುತ್ತೆ. ಯಾಕಪ್ಪ ಅಂತ ಕೇಳಿದ್ರ, ಹಾ ಹಾ ಏನೋ ಹೇಳಿದ್ರು ತಂಗಿ ಮಾತಾಡುವತ್ನಾಗ, ಏನತ್ತ? ಮಾಯ್ಕೋರ ಮಹಾಲಿಂಗರಾಯ ತಂದಿ ಹಾ ಅಪ್ಪ ಮಹಾಲಿಂಗರಾಯ ಹೇಳಿದ ಸ್ವಪ್ನದೊಳಗೆ ಬಂದು ಹೌದ್. ಸತ್ಯ ಸಿದ್ಧರ ಪವಾಡಗಳನ್ನ ಜಗತ್ತಿನೊಳಗ ಹಳ್ಳಿ ಹಳ್ಳಿಗೆ ಮೂಲಿ ಮೂಲಿಗೆ ಹಾ ಈ ಸತ್ಯ ಸಿದ್ಧರ ಪವಾಡಗಳನ್ನ ಬೆಳಿಲಿ ಅಂತೇಳಿ ಇದು ಸೇವೆಯನ್ನು ಮಾಡು ಅಂತೇಳಿ ಮಾಯ್ಕೋರ ಮಹಾಲಿಂಗರಾಯ ಸ್ವಪ್ನದೊಳಗೆ ಹೇಳ್ಯಾನತ್ತ ನಿನ್ನ ಬಾಯಿಲಿ ಹೇಳಿದ್ದಿ. ಹೌದು ಹೇಳ್ಯಾರ. ಮತ್ತು ತಂಗಿ, ಮತ್ತು ಸಭೆದೊಳಗೆ ನಿಂತು ಮಾತಾಡ್ತಿ, ಅದು ಹಾಂಗ ಮದುವೆ ಆಗಕ್ಕಿಂತ ಮೊದಲು ಹಿಂಗಾಗ್ಯದ, ನಿನ್ನ ಮದುವೆನೇ ಮಾಡಪ್ಪಲೇ ಇಲ್ಲ ನಾವು. ಹೌದು. ಮಾಡಪ್ಲೇ ಇಲ್ಲ, ಹಿಂಗೆ ಇರುವುದಿಲ್ಲ. ಸತ್ಯ ಸಿದ್ಧರ ಸೇವಾ ಮಾಡುತ್ತ ಕಾಲ ಕಳಿ ಭಗವಂತ ನಿನಗೆ ಬೇಕಾದ ಕೊಡ್ಲಿಕ್ಕೆ ಸಮರ್ಥದ ಅಂತಕ್ಕಂಥ ಮಾತನ್ನ ಹೇಳುತ್ತಾ, ಹೌದು. ಏನು ಆತ್ಮೀಯ ಬಂಧುಗಳೇ, ಹಾ ಯಾಕಪ್ಪ ಅಂತ ಕೇಳಿದ್ರ, ನೀನು ಕೇಳಿರಕಂತ ಪ್ರಶ್ನೆನ ಉತ್ತರ ಹೇಗಪ್ಪ ಅಂತ ಕೇಳಿದ್ರ, ಹೌದ್. ಯಾವ ಒಂದೇ ಒಂದು ಪ್ರಶ್ನೆ ನೀವು ಮಾಡಿದ್ರಿ. ಹೌದು. ಎದರ ಸಲುವಾಗಿ ಮುಂಡಗನೂರದೊಳಗೆ ಉದಿ ಹೈದ? ಹೌದ್. ಎದರ ಸಲುವಾಗಿ ಹೈದಿದಪ್ಪ ಅಂದ್ರೆ ನನ್ನಪ್ಪ ಕ್ವಾಣಗನೂರು ಕರೇಶಿದ್ದನ ಭಕ್ತರು ಆ ಜಾಗನೊಳಗಿದ್ರು. ಹೌದು. ಅಲ್ಲಿ ಮಾಳಿಗೆರಾಯನ ಪವಾಡ ಜಗತ್ತಿನೊಳಗೆ ಜೈಬೇರಿ ಹೊಡುವಂತ ಪವಾಡಗಳಾಗವು ಇದ್ದು. ಹೌದ್. ಅದರ ಸಲುವಾಗಿ ಯಾಕಪ್ಪ ಅಂತ ಕೇಳಿದ್ರೆ, ಡಂಕನಾಡದ ಐಗೋಂಡಗೌಡ ಕ್ವಾಣೂರು ಮಠದಾಗ ಹಬ್ಬ ಹುಡ್ಸ್ಯಾನ. ಹೌದಾ? ಹಬ್ಬ ಹುಟ್ಟಿಸದ ಏನೇನು ಮಾಡ್ದ ಎಲ್ಲ ಮಾಯ್ಕೋರ ಮಹಾಲಿಂಗರ ಎಲ್ಲಾನು ತುಂಡು ಮಾಡಿ ಒಗದಿದ್ದ. ಹೌದು. ಹೌದು.
ಅದ್ರ ಸಲುವಾಗಿ ನನ್ನ ಅಪ್ಪ ಮಾಯಕೋರ ಮಾಳಿಗರ ಮುಂಡೂನೂರೊಳಗೆ ಉದಿ ಹೈದ ಮೇಲೆ ಅಲ್ಲಿ ಬಂದಿರಕಂತ ಎಲ್ಲಾ ದಂಡ ದರ್ಬಾರಿಗೆ ಎಲ್ಲರಿಗೂ ಊಟ ಹಾಕ್ಯಾನ ಅಲ್ಲಿ ಎಲ್ಲಿ ಎಲ್ಲಿ ಮುಂಡುಗೂರದೊಳಗ. ಹೌದು ಅದಕ್ಕೆ ಇದ್ರ ಹೊರತಾಗಿ ಮತ್ತೊಂದು ಕಾರಣ ಇಲ್ಲ ಅಂತಕ್ಕಂಥ ಒಂದು ಮಾತನ್ನ ಹೇಳುತ್ತಾ ಹೌದು. ಇಲ್ಲ ನಿಮಗ್ ಮತ್ತೆ ಬೇರೆ ಯಾರ ಹೇಳಿರಪ್ಪ ಅಂದ್ರೆ ಅದು ನಿಮಗ್ ಬಿಟ್ಕೊಟ್ಟ ವಿಷಯದ. ಹೌದು ಇದಕ್ಕೆ ಬಹಳ ಮಾತಾಡಲಾರ್ದೆ ನಾಲ್ಕು ನುಡಿ ಸುಂದರವಾದ ಚಾಲನ್ನ ಹಾಡಿ ಹಾ. ಮತ್ತೆ ನಮ್ಮ ತಂಗಿಗೆ ಪಾಳಿ ಹೋಗ್ತದ. ಹೌದು ಮತ್ತೆ ನಮ್ಮ ತಂಗಿ ನಾವು ಕೇಳಿರ್ಕಂತ ಪ್ರಶ್ನೆ ಹೇಗಪ್ಪ ಅಂತ ಕೇಳಿದ್ರ ಹಾ ಯಾವ ದಿಬ್ಬಿ ಪಟ್ಟಣದ ಒಳಗ ಅಕ್ಕವ್ವ ಮಾಯವ್ವ ಬೆಳೆದ್ರು. ಹೌದು ಎದರ ಸಲುವಾಗಿ ಅಕ್ಕವ್ವ ಮಾಯವ್ವ ದಿಬ್ಬಿ ಪಟ್ಟಣದೊಳಗೆ ಬಂದು ನಿಲ್ಲಿಸಬೇಕಾಯ್ತು. ಹೌದು ಅಕ್ಕವ್ವ ಮಾಯವ್ವ ಬಂದ ಮೇಲೆ ಅವ್ರದ್ದು ಆ ಭಕ್ತನ ಬಂಧನಗಳನ್ನ ಹೇಗ ದೂರ ಅದು ಹೌದು ಅಂಥದ್ದೇನು ಅವರಿಗೆ ಬಂಧನ ಬಂದಿತ್ತು. ಹೌದು ಮತ್ತು ಅಕ್ಕವ್ವ ಮಾಯವ್ಗ ಇಲ್ಲೇ ಮನೆಗೆ ತಗೊಂಡು ಬರ್ರಿ ಅಂತೇಳಿ ಹೇಳಿದವರು ಯಾರು ಅದಾರ ಅಂತಕ್ಕಂಥ ಒಂದು ಮಾತನ್ನು ಕೇಳಿ ಹೌದು ಈಗ ಒಂದು ನಾಲ್ಕು ನುಡಿ ಸುಂದರವಾದ ಚಾಲನ್ನ ಹಾಡಿ ಮತ್ತೆ ತಂಗಿಗೆ ಪಾಳಿ ಹೋಗ್ತದ. ಸಭಾ ಶಾಂತತೆಯನ್ನು ಕಾಪಾಡಬೇಕಂತೇಳಿ ತಮ್ಮಲ್ಲಿ ವಿನಂತಿ. ಹೌದು ಹೌದು